DCM DK ಶಿವಕುಮಾರ್ ಸಾಹೇಬ್ರು ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ. ಇದೇನಾ ಇವರ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಪ್ರಶ್ನೆ. ಯಾಕಂತಂದ್ರೆ ಗ್ರೇಟರ್ ಬೆಂಗಳೂರು ಜಯನಗರದಲ್ಲಿ ಹಾರ್ಟ್ ಆಫ್ ದ ಸಿಟಿ, ಬೆಂಗಳೂರಿನ ಹಾರ್ಟ್ ಆಫ್ ದ ಸಿಟಿ ಜಯನಗರದಲ್ಲಿ ಮತ್ತೊಂದು ಓಪನ್ ಟಾಯ್ಲೆಟ್. ವೀಕ್ಷಕರೇ, ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದು ಓಪನ್ ಟಾಯ್ಲೆಟ್ ಬಗ್ಗೆ, ಬಯಲು ಶೌಚಾಲಯದ ಬಗ್ಗೆ ಕ್ಲಿಯರ್ ಆಗಿ ರಿಪೋರ್ಟ್ ಮಾಡಿತ್ತು. ಅದನ್ನ ಕ್ಲೋಸ್ ಮಾಡಲಾಯಿತು. ಈಗ ಮತ್ತೊಂದು ಅಂಥದ್ದೇ ಓಪನ್ ಟಾಯ್ಲೆಟ್ ಜಯನಗರದ ನಟ್ಟ ನಡು ರಸ್ತೆಯಲ್ಲಿ ಓಪನ್ ಟಾಯ್ಲೆಟ್. ಜಯನಗರದ 4ನೇ ಬ್ಲಾಕ್ನಲ್ಲಿ ಟಿ ಬ್ಲಾಕ್ನಲ್ಲಿ 4th ಟಿ ಬ್ಲಾಕ್ನಲ್ಲಿ ಈ ಥರ ಓಪನ್ ಟಾಯ್ಲೆಟ್ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ರಸ್ತೆ ಪಕ್ಕದಲ್ಲೇ ಇರೋವಂಥದ್ದು, ಅಲ್ಲಿ ಫುಟ್ಪಾತೇ ಇಲ್ಲ, ಅದ್ರ ಪಕ್ಕದಲ್ಲೇ ಈ ಥರ ಓಪನ್ ಟಾಯ್ಲೆಟ್ ಬಿಟ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಜಯನಗರ MLA ಕಚೇರಿ ಮುಂಭಾಗದಲ್ಲಿ ಇರುವಂಥ ಪಾರ್ಕ್ನಲ್ಲಿ ಕೂಡ ಇದೇ ರೀತಿ ಓಪನ್ ಟಾಯ್ಲೆಟ್ ಬಿಟ್ಟಿದ್ದಾರೆ. ಯಾಕೆ ಹಿಂಗೆ ಓಪನ್ ಟಾಯ್ಲೆಟ್ ನಿರ್ಮಾಣ ಮಾಡಿ ಬಿಡ್ತಾರೆ? ನೀಟಾಗಿ ನಿರ್ಮಾಣ ಮಾಡಿರೋದು, ಅದನ್ನು ನೋಡಿದ್ರೆ ಗೊತ್ತಾಗತ್ತೆ. ಜಯನಗರದಲ್ಲಿ ಮತ್ತೊಂದು ಓಪನ್ ಟಾಯ್ಲೆಟ್ ಬೆಳಕಿಗೆ ಬಂದಿದೆ. ನಾನೀಗ ಜಯನಗರದ ಶಾಸಕರ ಕಚೇರಿ ಮುಂಭಾಗದ ಪಾರ್ಕ್ ಒಳಗಡೆ ಇದ್ದೀನಿ. ಏನೋ ಕಳೆದ 2 ದಿನ ಹಿಂದೆ ನಡು ರಸ್ತೆಯಲ್ಲಿ ಫುಟ್ಪಾತಲ್ಲಿ ಓಪನ್ ಟಾಯ್ಲೆಟ್ ನಿರ್ಮಾಣ ಮಾಡಿದ್ರು BBMP ಅಧಿಕಾರಿಗಳು. ಬಟ್ ಇದೀಗ ಪಾರ್ಕ್ ಒಳಗಡೆ 2 ಟಾಯ್ಲೆಟ್ ಹಾಗೆ ಬಿಟ್ಟಿದ್ದಾರೆ, ನೋಡ್ತಿರ್ಬೋದು. ಯಾಕಂದರೆ ಯಾವುದೇ ತಡೆಗೋಡೆ ನಿರ್ಮಾಣ ಮಾಡಿಲ್ಲ. ಯಾಕೆ ಈ ಥರ ಬಿಟ್ಟಿದ್ದಾರೆ ಎಂಬುದು ಈ ಒಂದು ಭಾಗದ ಸ್ಥಳೀಯರು ಒಂದು ಕಡೆ ಪ್ರಶ್ನೆ ಮಾಡ್ತಾರೆ. ಮತ್ತು ತುಂಬ ಸ್ಮೆಲ್ ಇದೆ ಇಲ್ಲಿ. ಯಾಕಂದರೆ ಅಷ್ಟು ಸ್ಮೆಲ್ ಇದೆ. ಇಲ್ಲೆಲ್ಲ ತುಂಬ ಜನ ವಾಕ್ ಮಾಡೋಕ್ಕೆ ಬರ್ತಾರೆ. ಅವ್ರಿಗೆಲ್ಲ ಸರ್ ವಾಕ್ ಮಾಡೋಕ್ಕೆ ನಮ್ಗೆ ಆಗ್ತಿಲ್ಲ, ಅಷ್ಟು ಸ್ಮೆಲ್ ಇದೆ. ನಾವು ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ರು ಸಹ ಏನೂ ಪ್ರಯೋಜನ ಆಗಿಲ್ಲ. ಯಾಕಂದರೆ ಪಕ್ಕದಲ್ಲೇ ಅಲ್ಲಿ ಕಾಣಲ್ವಾ ಅದೇ MLA ಆಫೀಸ್ ಕಚೇರಿ, ಅವ್ರಿಗೆ ಸಹ ಹೇಳಿದ್ದೀವಿ, ಅವರು ಸಹ ಸ್ಪಂದನೆ ನೀಡಿಲ್ಲ. ನೋಡಿ ಯಾವ ರೀತಿ ಇದೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂತೇನು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ BBMP ಅಧಿಕಾರಿಗಳಿಗೆ ಗೊತ್ತಾಗಲ್ವಾ ಯಾಕೆ ಈ ಥರ ಓಪನ್ ಟಾಯ್ಲೆಟ್ ಮಾಡಿ ತೆಗೆಯುವ ಕೆಲಸ ಆಗ್ಬೇಕು? ಯಾಕಂದರೆ ಈ ಹಿಂದೆ ಇಲ್ಲಿ ಟಾಯ್ಲೆಟ್ ಇರ್ಬೋದು, ಬಟ್ ಇದೀಗ ಅದು ತೆಗೆದಿದ್ದಾರೆ. ಇಲ್ಲೇನೋ ಬೇರೆ ವ್ಯವಸ್ಥೆ ಮಾಡೋಕ್ಕೆ ಹೊರಟಿದ್ದಾರೆ, ಬಟ್ ಈಗ ಹಾಗೆ ಬಿಟ್ಟಿದ್ದಾರೆ. ಅಂದರೆ BBMP ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೊಮ್ಮೆ ಬಟ್ಟೆ ಒಯ್ಯಲಾಗಿದೆ. ರಿಪಬ್ಲಿಕ್ ಕಂಡ ಹಲವು ಓಪನ್ ಟಾಯ್ಲೆಟ್ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಿದ್ದಾರೆ. ಇದೀಗ ಜಯನಗರದ 4th ಟಿ ಬ್ಲಾಕ್ ಶಾಸಕರ ಕಚೇರಿ ಮುಂಭಾಗ ಪಾರ್ಕ್ ಒಳಗಡೆ ಈ ಒಂದು ಓಪನ್ ಟಾಯ್ಲೆಟ್ ನಿರ್ಮಾಣವಾಗಿದೆ. 2 ಟಾಯ್ಲೆಟ್ ನೋಡ್ತಿರ್ಬೋದು ಯಾವ ರೀತಿ ಇದೆ. ಒಂದು ಕಡೆ ದೃಷ್ಟಿ ಗೊಂಬೆ ಇದ್ದಂಗೆ 2 ಟಾಯ್ಲೆಟ್ ಈಗ ನಿರ್ಮಾಣ ಇಲ್ಲಿ ಆಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಮತ್ತು ಸ್ಥಳೀಯ ಶಾಸಕರು ಎಚ್ಚೆತ್ಕೊಳ್ಬೇಕು. ಬೇಗ ಇದನ್ನ ತೆಗೆಯುವ ಕೆಲಸ ಆಗಬೇಕು. ಯಾಕೆಂದರೆ ಅಷ್ಟು ಗಬ್ಬೆದ್ದು ನಾರ್ತಿದೆ. ಒಂದು ಕಡೆ ಬೆಳಗ್ಗೆಯಿಂದ ಚಿಕ್ಕವರಿಂದ ಇಂದು ವಯಸ್ಸಾದವರು ಒಳಗಡೆ ಪಾರ್ಕ್ ವಾಕಿಂಗ್ ಮಾಡ್ತಾರೆ, ಅವ್ರಿಗೆಲ್ಲ ಸ್ಮೆಲ್ ಇದೆ, ಒಳಗಡೆ ಗಲೀಜಿದೆ, ತುಂಬ ಸ್ಮೆಲ್ ಬರ್ತಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಇವರು ಬ್ರ್ಯಾಂಡ್ ಬೆಂಗಳೂರು ಮಾಡಲ್ಲ, ಒಂದು ಕಡೆ ಎಲ್ಲ ಹಾಳು ಮಾಡಿರ್ತಾರೆ. ಗಬ್ಬು ನಾರ್ತಿದೆ ಈ ಒಂದು ಪ್ಲೇಸು. ಒಂದು ಕಡೆ ಒಳಗಡೆ ಪಾರ್ಕ್ ಇದೆ, ಇದು ಸಾಕಷ್ಟು ಜನ ಓಡಾಡ್ತಾರೆ. ಅಷ್ಟು ಗೊತ್ತಾಗಲ್ಲ BBMP ಅಧಿಕಾರಿಗಳಿಗೆ. ಯಾಕಂದರೆ ನೀವು ಬರೀ ಆಫೀಸಿಗೆ ಕುಂತು ಹೋಗ್ತೀರಾ, ಗ್ರೌಂಡ್ಗೆ ಬರಲ್ಲ, ಚೆಕ್ ಮಾಡಲ್ಲ. ಇದೇ ನಿಮ್ಮ ಸಮಸ್ಯೆ. ಹೀಗಾಗಿ ಬ್ರ್ಯಾಂಡ್ ಬೆಂಗಳೂರು ಮತ್ತು ಗ್ರೇಟರ್ ಬೆಂಗಳೂರು ಒತ್ತಿರುವ ಮಾನ್ಯ ಸಚಿವರು ಎಚ್ಚೆತ್ಕೊಳ್ಬೇಕು. ಇದು ನೋಡಿ ಬೆಂಗಳೂರಿನ ವ್ಯವಸ್ಥೆ ಯಾವ ರೀತಿ ಇದೆ ಎಂಬುದು ಸ್ಥಳೀಯರು ಪ್ರಶ್ನೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೈಟ್. ಜಯನಗರ ಶಾಸಕರಾಗಿರುವಂಥ CK ರಾಮಮೂರ್ತಿ ನಮ್ಮ ಜೊತೆ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಏನು ಸರ್ ಇದು ಜಯನಗರದಲ್ಲಿ ಈ ಥರ ಓಪನ್ ಟಾಯ್ಲೆಟ್ಗಳು? ನಾವು ಮೊನ್ನೆ ಅಷ್ಟೇ ಒಂದು ಇದೇ ಥರದ್ದು ತೋರಿಸಿದ್ವಿ ವೀಕ್ಷಕರಿಗೆ. ಅದನ್ನು ನಿನ್ನೆ ಕ್ಲೋಸ್ ಮಾಡಿದ್ರು. ಇವತ್ತು ನೋಡಿದ್ರೆ ಅಂಥದ್ದೇ ಮತ್ತೊಂದು 2-3 ಕಡೆ ಈ ಥರ ಓಪನ್ ಟಾಯ್ಲೆಟ್ ಬಿಟ್ಬಿಟ್ಟಿದ್ದಾರೆ. ಏನು ಬ್ರ್ಯಾಂಡ್ ಬೆಂಗಳೂರು ಸರ್ ಇದು? ನೋಡಿ, ಇದು ನಾವು ಆಕ್ಚುಲಿ ಜಯನಗರ ಅಂತಂದ್ರೆ ಇದು ಮೂರು ಭಾಗ ಆಗುತ್ತೆ ಜಯನಗರ. ಒಂದು ನೀವು ತೋರಿಸ್ತಾ ಇರೋದು ತೋರಿಸಿದ್ದು ಜಯನಗರ 7th ಬ್ಲಾಕ್. 7th ಬ್ಲಾಕ್ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬರ್ತಿದ್ದು. ಅದು ಅಲ್ಲಿರುವಂತ ಶಾಸಕರಿಗೆ ಮತ್ತೆ ಮಾಜಿ ಕಾರ್ಪೊರೇಟರ್ಗೆ ನಿಮ್ಮ ಟಿವಿಲಿ ಬಂದ್ಮೇಲೆ ನಾನು ಕೂಡ ಅದನ್ನ ಕಳಿಸಿದ್ದೆ. ಅದನ್ನ ರೆಡಿ ಮಾಡಿದ್ದಾರೆ ಅವರು. ಜಯನಗರ ಅಂದ್ರೆ 3 ಭಾಗ. ಒಂದು ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ, ಒಂದು ನಮ್ಮ ಜಯನಗರಕ್ಕೆ ಬರುತ್ತೆ, ಪದ್ಮನಾಭನಗರಕ್ಕೆ ಹೋಗುತ್ತೆ. ಎಲ್ಲಿದೆ ಅದನ್ನು ನಮ್ಮಲ್ಲಿ ಇಲ್ಲ. ಇದು ನಾನು ಚೆಕ್ ಮಾಡ್ತೀನಮ್ಮ. ಇವತ್ತಿಂದು 4th ಟಿ ಬ್ಲಾಕ್ 4th ಟಿ ಬ್ಲಾಕ್ ಅಲ್ಲಿ ಇದೆ ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ಸಾಲ್ವ್ ಮಾಡೋದಕ್ಕೆ ಕೆಲಸ ಮಾಡ್ತೀವಿ. ಪಾರ್ಕ್ ಅಲ್ಲಿ ಇದೆ. ಅಲ್ಲ, ಪಾರ್ಕ್ ಅಲ್ಲಿ ನೋಡ್ತಾ ಇದ್ದೀನಿ. 4th ಟಿ ಬ್ಲಾಕ್ ಅಲ್ಲಿ ಒಂದು 5-6 ಪಾರ್ಕ್ ಬರ್ರೆ ಇಮ್ಮಿಡಿಯೇಟ್ ಆಗಿ ಅಂತ ರೆಡಿ ಮಾಡ್ಕೊಡ್ತೀವಿ. ತುಂಬಾ ನಿಮ್ಗೆ ಧನ್ಯವಾದಗಳು. ಡೆಫಿನೆಟ್ಲಿ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಫಾಲೋ ಅಪ್ ಮಾಡುತ್ತೆ. ಧನ್ಯವಾದಗಳು CK ರಾಮಮೂರ್ತಿ ಅವರೇ. ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಅವರಿಗೆ ಅಧಿಕಾರ ಬಿಟ್ಟಿರಕ್ಕೆ ಆಗ್ತಿಲ್ಲ. ಬಿಜೆಪಿ ಅವ್ರಿಗೆ ಈ ತರ 100 ಕೋಟಿ ಎಲ್ಲಿಂದ ಬರ್ತಾ ಇದೆ?
ಬಿಜೆಪಿಯವರು ವಾಮ ಮಾರ್ಗ ಅನುಸರಿಸ್ತಾ ಇದ್ದಾರೆ ಅಂತ ಕಲಬುರಗಿಯಲ್ಲಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಆರೋಪ ಮಾಡಿದ್ದಾರೆ. ನಮ್ಮ ಶಾಸಕರಿಗೆ ಆಫರ್ ನೀಡ್ತಿದ್ದಾರೆ ಅಂತ ಸಿಎಂ ಸಹ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಗುಪ್ತಚರ ಮಾಹಿತಿ ಇರಬಹುದು, ಇದಕ್ಕೆಲ್ಲ ಕೇಂದ್ರ ಸರ್ಕಾರವೇ ಸ್ಪಾನ್ಸರ್ ನೀಡ್ತಾ ಇದೆ ಅಂತ ಕೂಡ ಶರಣ್ ಪ್ರಕಾಶ್ ಪಾಟೀಲ್ ಆರೋಪ ಮಾಡಿದ್ದಾರೆ. ನೋಡಿ, ಈಗಾಗಲೇ ಹಿಂದೆ BJP ಸರ್ಕಾರ, ಕೇಂದ್ರದ ಮೋದಿ ಸರ್ಕಾರ ಈ ರಾಜ್ಯದ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾಳಷ್ಟು ಶಾಸಕರಿಗೆ ಆಮಿಷ ಒಡ್ಡಿದ್ದಾರೆ. ಮತ್ತು ಇದು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಭಾಳಷ್ಟು ಅಪೋಸಿಷನ್ ಎಲ್ಲೆಲ್ಲಿದೆ ಆ ಎಲ್ಲ ರಾಜ್ಯಗಳನ್ನು ಅಸ್ಥಿರ ಮಾಡಲಿಕ್ಕೆ ಮೋದಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇವರು ಸಂವಿಧಾನ ವಿರೋಧಿಗಳಿದ್ದಾರೆ. ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಜನರಿಂದ ಚುನಾಯಿತ ಆಗಿರ್ತಕ್ಕಂಥ ಸ್ಪಷ್ಟ ಬಹುಮತ ಇರ್ತಕ್ಕಂಥ ಸರ್ಕಾರನೂ ಕೂಡ ಇವತ್ತು ಹಿಂದೆ 2019ರಲ್ಲೂ ಕೂಡ ಇದೇ ರೀತಿ MLAಗಳನ್ನು ಖರೀದಿ ಮಾಡಿ ಇವತ್ತು ಸರ್ಕಾರ ಬೀಳಿಸಿದ್ರು, ಸರ್ಕಾರ ಮಾಡಿದ್ರು, ಕರ್ನಾಟಕ ರಾಜ್ಯ ಲೂಟಿ ಹೊಡೆದ್ರು. ಆಮೇಲೆ ಮತ್ತೆ 2023ರಲ್ಲಿ ಜನ ಅವ್ರಿಗೆ ಪಾಠ ಕಲಿಸಿದ್ರು. ಮತ್ತೆ ಅದೇ ಚಾಳಿ ಮಾಡ್ತಾ ಇದ್ದಾರೆ. ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ MLAಗಳಿಗೆ ಮತ್ತೆ ಆಮಿಷ ತೋರಿಸಿ ಇವತ್ತು MLAಗಳು ಯಾರೂ ಒಪ್ಪದೇ ಇರುವಾಗ ಈಗ ರಾಜ್ಯಪಾಲರ ಆಫೀಸನ್ನು ದುರುಪಯೋಗ ಪಡ್ಕೊಂಡು ಈ ಒಂದು ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನ BJPಯವರು ಮಾಡ್ತಾ ಇದ್ದಾರೆ. ಇದರಿಂದ ಏನೂ ಆಗೋದಿಲ್ಲ. ಆದರೆ ರಾಜ್ಯದ ಜನ ಇವರು BJPಯವರು ಎಷ್ಟು ಜನವಿರೋಧಿ ಇದ್ದಾರೆ ಮತ್ತು ಏನು ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ, ಇವರೆಲ್ಲ ಕೇಂದ್ರ ಸರ್ಕಾರ ಇದರಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇದೆ. ಇವತ್ತು ಮೋದಿ, ಅಮಿತ್ ಶಾ ಅವರು ಕೂಡ ಇದರಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇದ್ದಾರೆ ಅಂತಕ್ಕಂಥದ್ದು ಭಾಳ ಎಲ್ಲ ಕಡೆ ಮಾತಾಗ್ತಾ ಇದೆ. ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಎಲ್ಲಿಂದ ಸಂಗ್ರಹ ಆಗ್ತಾ ಇದೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ನೊಣವಿನಕೆರೆಯಲ್ಲಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ 4ನೇ ತರಗತಿಯನ್ನು ಓದ್ತಾ ಇರುವ ಲೇಖನ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಭಗವಾನ್ ಶ್ರೀರಾಮನ 100 ಪೂರ್ವಜರ ಹೆಸರನ್ನ ಕೇವಲ 2 ನಿಮಿಷ 51 ಸೆಕೆಂಡ್ನಲ್ಲಿ ಹೇಳುವ ಮೂಲಕ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಸಾಧನೆ ಮಾಡಿದ್ದಾರೆ. ಐದಕ್ಕೆ ಮಾರಿ ಅಮರೇಶ್ವರ ಲಿಂಗ ನಿಜಗುಣ ಯೋಗಿ ನಿಜಗುಣ ಸರ್ವಜ್ಞ ಸರ್ವಜ್ಞ ಬಳ್ಳೇಶ ಮಲ್ಲಯ್ಯ ಉರ್ಲಿಂಗ ದೇವ ಗುರುಬಸವೇಶ್ವರ ಗುರುಬಸವ ಜೇಡರ ದಾಸಿಮಯ್ಯ ರಾಮನಾಥ ಲಮಾ ಪ್ರಭುಕೇಶ್ವರ ಕಮಾದೇವ ಚಂದ ಮಲ್ಲಿಕಾರ್ಜುನ ಬಸವಣ್ಣ ಕೂಡಲ ಸಂಗಮ ದೇವ ಮುಕ್ತ ಏಕಾಜಗನ್ ಚಿನ್ನ ಬಸವಣ್ಣ ಕೂಡಲ ಚೆನ್ನ ಸಂಗಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚೆಯ ಕಲಿ ದೇವರ ದೇವ ಗಂಗಾಂಬಿಕೆ ಗಂಗಾಪ್ರಿಯ ಕೂಡಲ ಸಂಗಮ ದೇವ ನೀಲಾಂಬಿಕೆ ಸಂಗಯ್ಯ ಆದ್ದಯ್ಯ ಸೌರಾಷ್ಟ್ರ ಸೋಮೇಶ್ವರ ಡೋಹಾರ ಕಕ್ಕಯ್ಯ ಅಭಿರಾಮ ಮಲ್ಲಿಕಾರ್ಜುನ ಮೋಳಿಗೆ ಮಾರೆ ಅನ್ಯಂಕಳಂಕ ಮಲ್ಲಿಕಾರ್ಜುನ ಸೊನ್ನಲಿಗೆ ಧಾರಾಕಾರ ಮಳೆಯಿಂದಾಗಿ ಶಿವಮೊಗ್ಗದ ಮಿಳಘಟ್ಟದಲ್ಲಿ ಮನೆ ಕುಸಿತವಾಗಿದೆ. ಕುಲುಸುಂಬಿ ಎನ್ನೋರಿಗೆ ಸೇರಿದ ಮನೆ ನಾಶವಾಗಿ ಇದೀಗ ಕುಟುಂಬಸ್ಥರು ಸಂಕಷ್ಟದಲ್ಲಿದ್ದಾರೆ. ಅದೃಷ್ಟವಶಾತ್ ಮನೆ ಮಂದಿಯೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆ ಕಟ್ಟಿಸಿಕೊಡುವಂತೆ ಕುಟುಂಬಸ್ಥರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಭದ್ರಾವತಿ ತಾಲೂಕಿನಲ್ಲಿ ಆತಂಕ ಸೃಷ್ಟಿಸಿದ್ದ ಕರಡಿ ಕೊನೆಗೂ ಸೆರೆಯಾಗಿದೆ. ಭದ್ರಾವತಿ ತಾಲೂಕಿನ ತಟ್ಟೆಹಳ್ಳಿಯ ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಇರಿಸಿದ್ದ ಬೋನಿಗೆ ಬಿದ್ದ ಕರಡಿ ಬಿದ್ದಿದೆ.